ನನಗೂ ಎಲ್ಲ ಹುಡುಗಿರ ತರ ಅವಳು ಇಷ್ಟಪಡೋ ಹುಡುಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಬೆಟ್ಟ ಗುಡ್ಡ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಆಸೆಗಳಿತ್ತು. ನೀನ್ ಅದನ್ನ ಇಷ್ಟ ಬೇಕಾ ನನಗೆ ಫುಲ್ಫಿಲ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈ ರೀತಿ ಒಂದಿನ ನಾನು ನೀನು ಹೊರಗಡೆ ಬಂದಿದೀವಿ, ನಾವಿಬ್ರೇ ಇದ್ದೀವಿ, ಎಷ್ಟು ಬೇಕೋ ಅಷ್ಟು ಮಾತಾಡ್ಬೋದು, ಎಷ್ಟು ಬೇಕೋ ಅಷ್ಟು ಕನ್ಸುಗಳನ್ನ ಹಂಚ್ಕೋಬಹುದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಐ ನೋ ನೀನೀ ಹನಿಮುನ್ನ ದೀಪಕ್, ಮೈನಾ, ಧ್ರುವ ಯಾರಿಗೋಸ್ಕರ ಆದ್ರೂ ಪ್ಲಾನ್ ಮಾಡಿರ್ಬೋದು, ಆದ್ರೆ ನಾನು ನನಗೋಸ್ಕರನೇ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಒಂದಿನ ನನ್ನ ಲೈಫಲ್ಲಿ ಇಷ್ಟು ಬೇಗ ನಾನು ಕೇಳಿದಕ್ಕಿಂತ ಮುಂಚೆ ಕೊಟ್ಟಿದ್ದಕ್ಕೆ. ನೋಡು ನರ್ತನ, ನೀನು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಇಷ್ಟು ದಿನ ನಾನು ನಿನ್ನ ಹೇಗೆ ನೋಡ್ತಾ ಇದ್ನೋ ಈಗಲೂ ನಿನ್ನ ಹಾಗೆ ನೋಡ್ತಾ ಇದ್ದೀನಿ. ನಿನ್ನ ಲೈಫ್ ಪಾರ್ಟ್ನರ್ ಆಗಿ ಅಥವಾ ಬೆಟರ್ ಹಾಫ್ ಆಗಿ ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಏನ್ ಪುಷ್ಪಕ್, ಇನ್ನ ನೀನು ಮುಂಚೆ ತರನೇ ಮಾತಾಡ್ತಾ ಇದ್ಯಾ? ನನ್ನ ಮನ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ ನರ್ತನ, ಹೇಳಲೇಬೇಕಲ್ವಾ? ನೀನ್ ಎಕ್ಸ್ಪೆಕ್ಟ್ ಮಾಡೋ ರೀತಿ ನಾನು ಇರಬೇಕು ಅಂತಂದ್ರೆ ಐ ಥಿಂಕ್ ಐ ನೀಡ್ ಸಮ್ ಮೋರ್ ಟೈಮ್. ಈ ಹನಿಮೂನ್ ಸೆಟಪ್ ಎಲ್ಲ ನಂಗೆ ಒಂಥರ ಹಿಂಸೆ ಆಗ್ತಿದೆ. ಇದೆಲ್ಲ ನಾವೇನ್ ಬೇಕು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಿದ್ದಲ್ಲ ಅಲ್ವಾ? ಬೈ ಡಿಫಾಲ್ಟ್ ಆಗಿ ಪ್ಯಾಕೇಜ್ ಅಲ್ಲೇ ಬಂದಿರೋದು. ಐ ನೋ ನರ್ತನ, ಬಟ್ ನಾವಿದನ್ನ ಅವಾಯ್ಡ್ ಮಾಡ್ಬೋದಿತ್ತು ಅಂತ ಅನಿಸ್ತಿದೆ ನನಗೆ. ನಿನ್ ಜೊತೆ ಈ ತರ ಇರ್ಬೇಕು ಅನ್ನೋದೇ ನನ್ನ ಡ್ರೀಮ್. ಅದನ್ನ ನಾನು ಯಾಕೆ ಅವಾಯ್ಡ್ ಮಾಡಬೇಕು? ಇಲ್ಲಿ ಯಾಕೋ ನನಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನರ್ತನ. ಕಮ್ ಆನ್ ಪುಷ್ಪಕ್, ಅನ್ಕಂಫರ್ಟಬಲ್ ಫೀಲ್ ಆಗೋ ತರ ಇಲ್ಲೇನೂ ನಡೀತಾನೆ ಇಲ್ಲ. ಅಂಡ್ ವೆನ್ ಯು ಆಸ್ಟ್ ಫಾರ್ ಎ ಟೈಮ್, ಐ ಆಮ್ ರೆಡಿ ಟು ಗಿವ್ ಇಟ್ ಫಾರ್ ಲೈಫ್ ಲಾಂಗ್. ಇನ್ಫ್ಯಾಕ್ಟ್ ಈ ಹನಿಮೂನ್ ಸೆಟಪ್ ಎಲ್ಲ ನಮ್ಮನ್ನ ಡಿಸ್ಟರ್ಬೇ ಮಾಡಬಾರ್ದು, ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಆ ರೀತಿ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲ. ನಮ್ಮಿಬ್ರ ಮಧ್ಯೆ ಆ ರೀತಿ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಡೋಂಟ್ ವರಿ, ರಿಲ್ಯಾಕ್ಸ್. ನೀನು ಹೇಳೋದನ್ನ ನಾನು ಒಪ್ಕೋತೀನಿ ನರ್ತನ, ಹೌದಲ್ವಾ? ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲದೆ ಇರೋವಾಗ ಈ ಥರ ಸೆಟಪ್ ಎಲ್ಲ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಎಸ್, ನಾನು ಸ್ಟ್ರಾಂಗ್ ಆಗಿದ್ದಾಗ ಇದೆಲ್ಲ ನನಗೇನು ಪ್ರಾಬ್ಲಮ್ ಆಗಲ್ಲ. ಆಫ್ಟರ್ ಆಲ್ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೋ ಪ್ರಾಬ್ಲಮ್ ನರ್ತನ, ನೀನಿಲ್ಲಿ ಆರಾಮಾಗಿ ಮಲ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ನರ್ತನ, ಇನ್ನೊಂದು ವಿಷಯ, ನಾನು ಡೀಪಾಗಿ ಮಲ್ಗಿರೋವಾಗ ನನ್ನ ಮೇಲೆ ಸೊಳ್ಳೆ ಬಂತು, ನೊಣ ಬಂತು ಅಂತ ನನ್ನ ಹತ್ರ ಬಂದು ಅದನ್ನು ಹಾರಿಸೋ ಸಾಹಸ ಮಾಡಬೇಡ. ಐ ಡೋಂಟ್ ಲೈಕ್ ಇಟ್. ಸ್ಲೀಪ್ ವೆಲ್. ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂತ ಗೊತ್ತಿದ್ದೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಮುಂಚೆ ನಿಮ್ ಮನೆಯಲ್ಲಿ ಒಂದೇ ರೂಮಲ್ಲಿ ನಾವಿಬ್ರು ಒಟ್ಟಿಗೆ ಇದ್ವಿ. ಅದೇ ತರ ಇಲ್ಲೂ ಇರ್ಬೋದು ಅಂತ ಒಪ್ಕೊಂಡೆ. ಆದ್ರೆ ಇದನ್ನೆಲ್ಲ ನೋಡಿದ್ಮೇಲೆ ನನ್ ಮನಸ್ಥಿತಿ ಬದಲಾಗೈತೆ. ಇಂಥ ಪರಿಸ್ಥಿತಿನಲ್ಲಿ ನಿಮ್ ಜೊತೆ ನನ್ ಒಂದೇ ರೂಮಲ್ಲಿ ಇರಕ್ಕಾಗಲ್ಲ.